ಪ್ರಥಮ ದರ್ಜೆ ಗುತ್ತಿಗೆದಾರ ಚೊಟ್ಟನಹಳ್ಳಿ ಜಿ. ಚಂದ್ರು ಅವರು ಅಕಾಲಿಕ ಮರಣ ಹೊಂದಿದ್ದು, ಅವರ ಕುಟುಂಬಕ್ಕೆ ಗುತ್ತಿಗೆದಾರರ ಪರಿಹಾರ ನಿಧಿಯಿಂದ 10 ಲಕ್ಷ ರುಗಳ ಚೆಕ್ಕನ್ನು ಅವರ ಪತ್ನಿ ವೈ.ಆರ್. ರಾಧಾ ಅವರಿಗೆ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಂ.ಎಚ್. ಯತಿರಾಜ್ ಅವರು ಕಲ್ಲಹಳ್ಳಿಯಲ್ಲಿರುವ ಅವರ ನಿವಾಸಕ್ಕೆ ತೆರಳಿ ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ರಾಜ್ಯ ಹಾಗೂ ಜಿಲ್ಲಾ ಗುತ್ತಿಗೆದಾರರ ಸಂಘದ ಪರಿಶ್ರಮದಿಂದ ಅವರ ಕುಟುಂಬಕ್ಕೆ ಆಧಾರವಾಗಲಿ ಎಂದು ನೇರವಾಗಿ ಚೆಕ್ಕನ್ನು ತಲುಪಿಸಲಾಗಿದೆ. ಈ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಅವರ ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಲಿ ಎಂದು ಜಿಲ್ಲಾ ಗುತ್ತಿಗೆದಾರರ ಸಂಘ ಅಳಿಲು ಸೇವೆ ಮಾಡಿದೆ. ಅವರ ಎಲ್ಲಾ ದಾಖಲಾತಿಗಳನ್ನು ಸಂಗ್ರಹಿಸಿ ಹಾಗೂ ಅವರನ್ನು ಎಲ್ಲೂ ಅಲೆದಾಡಿಸದೆ ಗುತ್ತಿಗೆದಾರರ ಪರಿಹಾರ ನಿಧಿಯಿಂದ ಹಣ ಮಂಜೂರು ಮಾಡಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಚಂದ್ರೂರವರು ನಿಧನ ಹೊಂದಿದ್ರು. ಅವರ ಧರ್ಮಪತ್ನಿಯವರಿಗೆ ನಮ್ಮ CBF ಫಂಡಿಂದ 10 ಲಕ್ಷ ರೂಪಾಯಿಗಳನ್ನು ಅವರ ಅಕೌಂಟ್ಗೆ ಜಮಾ ಮಾಡಿಸಿದ್ದೀವಿ. ಇದು ರಾಜ್ಯ ನಮ್ಮ ಗುತ್ತಿಗೆದಾರ ಸಂಘ ಹಾಗೂ ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಸಂಘದಿಂದ ನಮ್ಮ ಪರಿಶ್ರಮದಿಂದ ನಾವು ಅವ್ರಿಗೇನು ತಲುಪಬೇಕೋ ಅದನ್ನು ನೇರವಾಗಿ ಅವರನ್ನ ನೀವು ಮಾಹಿತಿ ತೊಗೊಳ್ಬೋದು. ಆಗ ನಿಮಗೆ ನೇರವಾಗಿ ಬಂದು ತಲುಪಿದೆಯಲ್ವ ಅಮೌಂಟ್? ಆಮೇಲೆ ಇದರಲ್ಲಿ ಯಾರೂ ಲಂಚ ಪಂಚ ಏನು ಕೇಳಿಲ್ಲ, ಯಾರು ನೇರವಾಗಿ ನಿಮ್ಗೆ ತಲುಪಿಸಿದೆ ಅಲ್ವಾ ಅಕೌಂಟ್ಗೆ. ನೋಡಿ, ನಾವು ಇದೇ ಥರ ಯಾರೇ ಗುತ್ತಿಗೆದಾರರು ಲೈಸೆನ್ಸು ರನ್ನಿಂಗ್ ಇದ್ದು ಅವರು ಇಷ್ಟಪಟ್ಟಿದ್ರೆ ಅವರು ನೇರವಾಗಿ ನಮ್ಮ ಗುತ್ತಿಗೆದಾರ ಸಂಘ ನೇರವಾಗಿ ಹೋಗಿ ನಮ್ಮ ಜಿಲ್ಲಾ ಗುತ್ತಿಗೆದಾರ ಸಂಘ ನಮ್ಮ ಆಡಳಿತ ಮಂಡಳಿ ನೇರವಾಗಿ ಅವರಿಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಿರಂತರವಾಗಿ ಈ ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ವಿಷಯ ನಮ್ಮ ಸೆಕ್ರೆಟರಿ ಅವರು ಮಾತಾಡ್ತಾರೆ. ಅಂದರೆ ಆ ಕುಟುಂಬ ನೋವಲ್ಲಿರ್ತದೆ. ಈ ಒಂದು 10 ಲಕ್ಷನ ಕೂಡ ನಾವು ಮಾಡಿರೋದು ರಾಜ್ಯ ಮತ್ತು ನಮ್ಮ ಜಿಲ್ಲಾ ಗುತ್ತಿಗೆದಾರರ ಸಂಘ ಕೂಡ ಎಲ್ಲ ಜಿಲ್ಲಾ ಗುತ್ತಿಗೆದಾರ ಸಂಘ ಹೇಳಿದಾಗ ನಮ್ಮ ರಾಜ್ಯ ಗುತ್ತಿಗೆದಾರ ಸಂಘ ಒಪ್ಪಿಗೆ ಮತ್ತು ಸರ್ಕಾರವು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟು ಸತ್ತ ಕುಟುಂಬ ಅಂದರೆ ಅವ್ರಿಗೆ ಆಧಾರವಾಗಿರಲಿ, ಮಕ್ಕಳ ಎಜುಕೇಷನ್ ಒಂದು ಅಕಾಲಿಕ ಮರಣ ಹೊಂದಿದಾಗ ಮುಂದೆ ಅವ್ರದ್ದು ಒಂದು ಭವಿಷ್ಯ ಭಾಳ ಕಷ್ಟಕರವಾಗಿರ್ತದೆ. ಆಗ ಅನುಕೂಲ ಆಗಲಿ ಅಂದ್ಬಿಟ್ಟು ನಮ್ಮ ಸಂಘದ ವತಿಯಿಂದ 10 ಲಕ್ಷ ರೂಪಾಯಿ ಅನುದಾನ, 10 ಲಕ್ಷ ಪರಿಹಾರ ನಿಧಿಯನ್ನು ನಮ್ಮ CBF ಫಂಡಿಂದ ಅವರಿಗೆ ನೇರವಾಗಿ ಕೊಡಿಸ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಕೂಡ ಒಂದು ಸಿಂಗಲ್ MP ಕೂಡ ಅವ್ರ ಹತ್ರ ಈಸ್ಕೊಳ್ತಾನೆ, ಅವ್ರನ್ನ ಎಲ್ಲೇ ಒಂದು ಆಫೀಸ್ ಕೂಡ ತಿರುಗಿಸ್ತಾನೆ. ನಮ್ಮ ಜಿಲ್ಲಾ ಗುತ್ತಿಗೆದಾರರ ಸಂಘ ಅವ್ರ ಹತ್ರ ಒಂದು ದಾಖಲೆಗಳನ್ನು ಮಾತ್ರ ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾವೇ ಹೋರಾಟ ಮಾಡಿ ಅವ್ರಿಗೆ ಹಣನ ತಲುಪಿಸಿದ್ದೀವಿ. ಅಮ್ಮ, ಇದ್ರಲ್ಲಿ ಯಾರಿಗೂ ಏನು ನೀವೇನು ಇದು ಮಾಡಿದ್ರೆ ನಿಮ್ಮ ಹಣ ತಲುಪೈತೆ, ಯಾರು ನಿಮಗೆ ನಮಗೆ ಅಷ್ಟು ಕೊಡಿ ಅದು ಕೊಡಿ ಇದು ಕೊಡಿ ಯಾರು ಕೇಳಿರತ್ತಾನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ. ರವೀಂದ್ರ, ನಿರ್ದೇಶಕರಾದ LN ನಂಜುಂಡಪ್ಪ, ಚೆನ್ನೇಗೌಡ, DB ಹನುಮಂತೇಗೌಡ ಹಾಜರಿದ್ದರು.